ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬರುವಂತಹ ರಾಹುಲ್ ಗಾಂಧಿ ಅವರ ಬಳಿ ಉದ್ದುದ್ದ ಪಟ್ಟಿಯನ್ನ ರಾಜ್ಯ ಸರ್ಕಾರ ಇಡೋದಕ್ಕೆ ಮುಂದಾಗಿತ್ತು. ಆದ್ರೆ ಮೈಸೂರಲ್ಲಿ ಬರೀ ಸ್ವಾಗತಕ್ಕಷ್ಟೇ ಈ ರಾಹುಲ್ ಗಾಂಧಿ ಅವರ ಭೇಟಿ ಸೀಮಿತವಾಗಿದೆ. ಕೇವಲ 120 ಸೆಕೆಂಡ್ನಲ್ಲಿ ಸಿದ್ದು ಡಿಕೆಶಿ ರಾಹುಲ್ ಭೇಟಿ ಅಂತ್ಯಗೊಂಡಿದೆ. ಸಿಎಂ ಮತ್ತು ಡಿಸಿಎಂ ಬಳಿ ಹೂಗುಚ್ಛವನ್ನ ಪಡೆದು ರಾಹುಲ್ ಗಾಂಧಿ ತಮಿಳುನಾಡಿನ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಅಂಡ್ ಅವರನ್ನ ಸ್ವಾಗತಿಸಿ ಬೀಳ್ಕೊಡೋದಕ್ಕೆ ಮಾತ್ರ ಈ ಭೇಟಿ ಸೀಮಿತ ಆಯಿತು. ವಿಶೇಷ ವಿಮಾನದಲ್ಲಿ ಮೈಸೂರು ಏರ್ಪೋರ್ಟ್ಗೆ ಕೈ ನಾಯಕ ರಾಹುಲ್ ಬಂದ 2 ನಿಮಿಷಕ್ಕೆ ತಮಿಳುನಾಡಿನ ಕಡೆಗೆ ರಾಹುಲ್ ಗಾಂಧಿ ತೆರಳಿದ್ದಾರೆ. ಹೀಗಾಗಿ ನಾಡಿದ್ದು ಶುಕ್ರವಾರ ಡೆಲ್ಲಿಗೆ ತೆರಳೋದಕ್ಕೆ ಡಿಸಿಎಂ ಸಜ್ಜಾಗಿದ್ದಾರೆ. ಜನವರಿ 16ಕ್ಕೆ ಶತಾಯ ಗತಾಯ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಲೇಬೇಕು ಅಂತ ಹೇಳಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಕಸರತ್ತನ್ನು ನಡೆಸ್ತಾ ಇರುವಂತಹ ಡಿಕೆಶಿ ತಮ್ಮ ಶತ ಪ್ರಯತ್ನ ಮುಂದುವರಿಸ್ತಾ ಇದ್ದು ಸಂಜೆ ಮತ್ತೆ ಕೈ ನಾಯಕ ರಾಹುಲ್ ಗಾಂಧಿ ಮೈಸೂರಿಗೆ ವಾಪಸ್ ಆಗ್ತಾರೆ. ಬಟ್ ಅಲ್ಲಿಂದ ಮತ್ತೆ ಅವರು ಡೆಲ್ಲಿಗೆ ತೆರಳುವಂತಹ ಸಂಭವ ಇರೋದ್ರಿಂದಾಗಿ ರಾಜ್ಯದ ನಾಯಕರು ಈಗಲೂ ಕೂಡ ಸಂಜೆ ಏನಾದರೂ ಭೇಟಿ ಆಗೋಕೆ ಅವಕಾಶ ಸಿಗುತ್ತಾ ಅನ್ನುವಂಥ ಕಸರತ್ತಿನಲ್ಲಿದ್ದಾರೆ. ಬಟ್ ಇವತ್ತು ಆದಂತಹ ಈ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಬಿಕಾಸ್ ರಾಜ್ಯದ ನಾಯಕರಿಗೆ ಯಾವುದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ. ಎಸ್ಪೆಷಲಿ ಅನೇಕ ತಿಂಗಳುಗಳಿಂದ ನಾವು ನೋಡ್ತಾ ಇರೋದು ಡಿಸಿಎಂ ಡಿಕೆಶಿ ಅವರು ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೆಲ್ಲಿಗೆ ಹೋಗ್ತಾರೆ, ಎಐಸಿಸಿ ಅಧ್ಯಕ್ಷರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿಸಿ ಅಂತ. ಬಟ್ ಎಲ್ಲವೂ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಮೈಸೂರಲ್ಲಿ ಕೈ ನಾಯಕ ರಾಹುಲ್ ಗಾಂಧಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಮೈಸೂರಿನ ಮಂಡಗದ್ದೆ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಬಂದ್ರು ಹೋದ್ರು ಅಷ್ಟೇ, ಹೈಕಮಾಂಡ್ ಏನ್ ಹೇಳುತ್ತೋ ಹಂಗೆ ನಡ್ಕೊಳ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಏರ್ಪೋರ್ಟ್ನಲ್ಲೇ ಮಾಹಿತಿ ಕೊಟ್ಟಿದ್ದು ರಾಜಕೀಯದ ಕುರಿತಾಗಿ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಖರ್ಗೆ ಜೊತೆ ಡಿಕೆ ಜೊತೆಗೆ ಕೂಡ ನಾನು ಮಾತಾಡಿದ್ದೀನಿ, ನಮ್ಮಲ್ಲಿ ಯಾವುದೇ ಅಪಸ್ವರ ಯಾವುದೇ ಸಮಸ್ಯೆ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿ ಅವರನ್ನು ಕಳಿಸಿದ ಬಳಿಕ ಕೊಟ್ಟಂತ ಸ್ಟೇಟ್ಮೆಂಟ್. ಭೇಟಿ ಮಾಡಿದ್ರೆ ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ. ಇಲ್ಲಿಗೆ ಹೌದೌದು, ಮತ್ತೆ ಸಿಎಂ ಮಾಡಕ್ಕೂ ಬರ್ತಾ ಇದ್ರು. ಏನಪ್ಪ ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಯಾರು ಡೇಟ್ ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು. ನಮ್ಗೆ ತಾನೇ ಗೊತ್ತಾಗೋದು, ನಾವು ಮಾತಾಡಿದೀವ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ರಾಜ್ಯ ಸರ್ಕಾರ ಉದ್ದುದ್ದ ಪಟ್ಟಿಗಳನ್ನು ಸಿದ್ಧಪಡಿಸ್ಕೊಂಡ್ರು, ಅದನ್ನು ಮಂಡಿಸೋದಕ್ಕೇನೆ ರಾಹುಲ್ ಗಾಂಧಿ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ. ಏರ್ಪೋರ್ಟ್ ನಲ್ಲಿ ಒಂದು ಅವಕಾಶ ಸಿಗಬಹುದು ಅನ್ನುವ ನಿರೀಕ್ಷೆ ಇತ್ತು, ಬಟ್ ಅದು ಕೂಡ ಠುಸ್ಪಟಾಕಿ ಆಗೋಗಿದೆ. ಇವಾಗ ಸಂಜೆ ಏನಾದರೂ ಮತ್ತೆ ಪ್ರಯತ್ನ ಮಾಡ್ತಾರಾ ರಾಜ್ಯದ ನಾಯಕರು? ಪ್ರಜ್ವಲ, ಏನು ಡಿಸಿಎಂ ಮತ್ತೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಇಂದು ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಹೋಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಇಂದು ಮೈಸೂರು ನಗರದಲ್ಲಿರುವಂತಹ ಮೈಸೂರು ಏರ್ಪೋರ್ಟ್ಗೆ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಡಿಸಿಎಂ ಮತ್ತೆ ಸಿದ್ದರಾಮಯ್ಯನವರು ಕೂಡ ಬಂದು ಅವರನ್ನ ಕೂಡ ಭೇಟಿ ಮಾಡಬೇಕು, ಮತ್ತೆ ಸಾಲು ಪಟ್ಟಿಯನ್ನ ಇಟ್ಕೊಂಡು ಬಂದು ಅವರನ್ನ ಭೇಟಿ ಮಾಡಬೇಕು, ಮತ್ತೆ ಹಲವಾರು ವಿಷಯಗಳ ಬಗ್ಗೆ ರಾಜಕಾರಣಗಳ ಬಗ್ಗೆ ಚರ್ಚೆ ಮಾಡಬೇಕು, ಮತ್ತೆ ಸಚಿವ ಸಂಪುಟದ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತ ಹೇಳಿ ಹಲವಾರು ಲಿಸ್ಟ್ಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಏನು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಹೂಗುಚ್ಛವನ್ನ ಪಡೆದು ನಂತರ ಅಲ್ಲಿಂದ ಇಲ್ಲಿ ಕೇರಳಕ್ಕೆ ತೆರಳಿರುವಂತದ್ದು, ಅಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ. ಡಿಸಿಎಂ ಮತ್ತೆ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಮತ್ತೆ ಅಲ್ಲಿರುವಂತಹ ಒಂದು ಯಾರ ಜೊತೆಗೆ ಕೂಡ ಏನು ಮಾತಾಡಿಲ್ಲ, ಯಾವ ಸಂದರ್ಶನ ಕೂಡ ಆಗಿಲ್ಲ, ಯಾವ ಚರ್ಚೆಯೂ ಕೂಡ ನಡೆದಿಲ್ಲ. ಹಿಂಗಾಗಿ ಡಿಸಿಎಂ ಮತ್ತೆ ಸಿಎಂ ಇಬ್ಬರು ಕೂಡ ನಿರಾಸೆಗೊಂಡಿರುವಂತದ್ದು. ಡೆಲ್ಲಿಯ ಪ್ರಯಾಣ ಕೂಡ ಸಿಎಂ ಆಗಿರ್ಬೋದು ಮತ್ತೆ ಡಿಸಿಎಂ ಆಗಿರ್ಬೋದು ರಾಜಕಾರಣದ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಡೆಲ್ಲಿಗೆ ಹೋದ್ರೂ ಕೂಡ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಾರೆ. ಈಗಲಾದ್ರೂ ಕೂಡ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಬೇಕು, ಹಲವು ವಿಚಾರಗಳ ಬಗ್ಗೆ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಅವರು ಹಲವಾರು ಪಟ್ಟಿಗಳನ್ನ ಇಟ್ಕೊಂಡು ಬಂದಿದ್ರು. ಆದ್ರೆ ಏನು ರಾಹುಲ್ ಗಾಂಧಿ ಅವರು ಯಾರನ್ನು ಕೂಡ ಭೇಟಿ ಮಾಡಿದ್ರೆ ಯಾವುದನ್ನು ಕೂಡ ಚರ್ಚೆ ಮಾಡಿದರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಕೂಡ ಇಲ್ಲಿಂದ ಕೇರಳಕ್ಕೆ ತೆರಳಿರುವಂತದ್ದು.
ರಾಜ್ಯ ರಾಜಕಾರಣಗಳಲ್ಲಿ ಸಿಎಂ ಹೇಳ್ತಾ ಇರೋ ಪ್ರಕಾರವಾಗಿ ಯಾವುದೇ ರೀತಿಯ ರಾಹುಲ್ ಗಾಂಧಿ ಜೊತೆಯಾಗಿ ಯಾವುದೇ ಕೂಡ ಚರ್ಚೆ ನಡೆದಿಲ್ಲ. ಮತ್ತೆ ಅವರು ವಾಪಸ್ ಬರ್ತಾರೆ, ವಿಮಾನ ನಿಲ್ದಾಣದಿಂದ ಹೋಗ್ತಾರೆ, ಆಗ್ಲೂ ಕೂಡ ಯಾವುದೇ ರೀತಿಯ ಚರ್ಚೆಗೆ ನಡೆದಿಲ್ಲ ಅಂತ ಹೇಳಿ ಸಿಎಂ ಕೂಡ ಹೇಳಿಕೆಯನ್ನು ನೀಡಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ರಾಜ್ಯ ರಾಜಕಾರಣಗಳಲ್ಲಿ ಹಲವು ಪ್ರಕಾರ ತಿರುವುಗಳನ್ನು ಪಡ್ಕೊಳ್ತಾ ಇದ್ರು ಕೂಡ ರಾಷ್ಟ್ರೀಯ ನಾಯಕರು ಕೂಡ ಭೇಟಿ ಮಾಡಿರುವಂತದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಪ್ರಜ್ವಲ, ಪ್ರೇಮ್ ಕುಮಾರ್, ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಮುಖ್ಯಮಂತ್ರಿಗಳ ಜೊತೆಯಾಗಿನೇ ಆಗ್ಲಿ ಇಂಡಿವಿಜುವಲಿ ಆಗ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋ ಪ್ರಯತ್ನ ಮಾಡ್ತಿರೋದು. ಬಟ್ ಇಲ್ಲೂ ಕೂಡ ಇವತ್ತು ಅದಕ್ಕೊಂದು ಅವಕಾಶ ಸಿಕ್ಕಿಲ್ಲ. ಆದ್ರೆ ಈಗ ಸಾಯಂಕಾಲ ರಾಹುಲ್ ಗಾಂಧಿ ಅವರು ಮತ್ತೆ ಮೈಸೂರಿಗೆ ಬಂದು ವಾಪಸ್ ಡೆಲ್ಲಿಗೆ ಹೋಗ್ತಾರೆ ಅನ್ನುವಂತಹ ಟಿಪಿ ಇದೆ. ಸೊ ಮತ್ತೆ ಪ್ರಯತ್ನ ಮಾಡೋದಕ್ಕೆ ನಾಯಕರುಗಳ ಕಸರತ್ತೇನಾದರೂ ನಡೀತಾ ಇದೆಯಾ, ಹೇಗೆ? ಹೌದು ಪ್ರಜ್ವಲ, ಏನು ಕೇರಳಕ್ಕೆ ಹೋಗಿರುವಂತಹ, ತಮಿಳುನಾಡಿಗೆ ಹೋಗಿರುವಂತಹ ರಾಹುಲ್ ಗಾಂಧಿ ಅವರು ಏನಿದ್ದಾರೆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಬರುತ್ತಾರೆ. ಆಗಂತ ಸಂದರ್ಭದಲ್ಲೂ ಕೂಡ ಡಿಸಿಎಂ ಮತ್ತೆ ಸಿಎಂ ಅವರು ಭೇಟಿ ಮಾಡೋದಕ್ಕೆ ಇಲ್ಲೇ ಮೈಸೂರಿನಲ್ಲೇ ಕೂಡ ವಾಸ್ತವ್ಯ ಹೂಡಿದ್ದಾರೆ. ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಮೈಸೂರು ವಿಮಾನ ನಿಲ್ದಾಣಕ್ಕೆ ಜೊತೆಯಲ್ಲಿ ಬಂದರೂ ಕೂಡ ಹೋಗ್ಬೇಕಾದ್ರೆ ಇಬ್ಬರು ಕೂಡ ಬೇರೆ ಬೇರೆಯಾಗಿ ಹೋಗಿರುವಂತದ್ದು. ಹಲವು ಅಂದ್ರೆ ರಾಹುಲ್ ಗಾಂಧಿಯ ಜೊತೆ ಕೂಡ ಚರ್ಚೆ ಮಾಡೋದಕ್ಕೆ ಸಿಎಂ ಮತ್ತೆ ಡಿಸಿಎಂ ಬಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಆದ್ರೆ ಅವರು ತಮಿಳುನಾಡಿಗೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಚರ್ಚೆ ಮಾಡಬಹುದು ಎಂಬ ನಿರೀಕ್ಷೆ ಇಟ್ಕೊಂಡು ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಿರುವಂತದ್ದು. ಬರುವಂತ ರಾಹುಲ್ ಗಾಂಧಿ ಎಷ್ಟು ಗಂಟೆಗೆ ಬರ್ತಾರೆ ಎಂಬುದು ಹೇಳಿ ಅವರು ಮತ್ತೆ ಏರ್ಪೋರ್ಟ್ ವಿಮಾನ ನಿಲ್ದಾಣಕ್ಕೆ ಬಂದು ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ರಾಜ್ಯ ರಾಜಕಾರಣಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಕಾತುರರಾಗಿರುವಂತದ್ದು. ಪ್ರಜ್ವಲ, ಪ್ರೇಮ್ ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.